ಮಾಡಿ, ಒಬ್ರಿಗೆ ಸಹಾಯ ಮಾಡಿ. ವಿಡಿಯೋಸ್ ಮಾಡಾಕಿ ನಾನು ಹೇಳಲ್ಲ, ವಿಡಿಯೋಸ್ ಮಾಡಾಕಿ ನಿಮ್ಮ ಇಷ್ಟ, ನೀವು ಮಾಡಾಕಿ. ಗುರು ನಾನು ನನ್ನನ್ನು ಯಾವತ್ತೂ ಸೋಷಿಯಲ್ ಸರ್ವಿಸ್ ಮಾಡೋನು ಅಥವಾ ಐ ಆಮ್ ಅ ಸೋಷಿಯಲ್ ಸರ್ವಿಸ್ ಗಾಯ್ ಆ ಥರ ಹೇಮಂತ್ ಕನ್ನಡಿಗ ಅವರು ಇದ್ದಾರೆ, ಜನಸ್ನೇಹಿ ಯೋಗೀಶ್ ಅವರು ಇದ್ದಾರೆ, ನನಗೆ ಗೊತ್ತಿರೋರು ಅವರಿಬ್ರು. ನಾನು ಈ ಥರ ಹೇಳೋದು. ಸೊ ಆ ಥರದವ್ರು ಸೋಷಿಯಲ್ ಇದ್ರ ಮಾಡೆಲ್ ಆಗಿರೋವಂಥವ್ರು. ಅಕ್ಕಾನು ನನ್ನ ಬೆಸ್ಟ್ ಫ್ರೆಂಡ್ ಅವರು, ನನ್ನ ತುಂಬ ಚೆನ್ನಾಗಿ ಪರಿಚಯ ಅವರು. ಸೊ ಈ ಥರದವರು ನೀವು ಸೋಷಿಯಲ್ ಸರ್ವಿಸ್ ಮಾಡೋರು ಅಂತ ಕನ್ಸಿಡರ್ ಮಾಡಬೇಕು. ನಾ ಸೋಷಿಯಲ್ ಸರ್ವಿಸ್ ಅಲ್ಲ, ನಾನು ಒಬ್ಬ ಕಾಂಟೆಂಟ್ ಕ್ರಿಯೇಟರ್. ಒಂದು ವಿಡಿಯೋಯಿಂದ ಅಥವಾ ಒಂದು ಕಾಂಟೆಂಟ್ ಮಾಡೋದ್ರಿಂದ ಅದರಿಂದ ನಾನು ಜನಕ್ಕೆ ಮೆಸೇಜ್ನ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ನಾನು ಜನಕ್ಕೆ ಈಗಿನ ರೀತಿನಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನೋಡ್ಕೊಂಡು ಇನ್ನಷ್ಟು ಜನಕ್ಕೆ ಹೆಲ್ಪ್ ಮಾಡಲಿ, ಅಥವಾ ಇನ್ನೊಂದಷ್ಟು ಜನ ವೀಡಿಯೋಸ್ ಮಾಡಲಿ, ಅಥವಾ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಇದನ್ನು ಹಾಕೊಂಡು ಎಷ್ಟೊಂದು ಜನ ಫಾಲೋವರ್ಸ್ ಮಾಡ್ಕೊತಾ ಇದ್ದಾರೆ, ವೀಡಿಯೋಸ್ ಮಾಡ್ಕೊತಾ ಇದ್ದಾರೆ, ಒರಿಜಿನಲ್ ಕ್ರಿಯೇಟರ್ಸಿಗೆ ಬೆಲೆ ಇಲ್ಲ, ಅದಿಲ್ಲ ಇದಿಲ್ಲ, ಬೋಸ್ಟಾ ಬದನೆಕಾಯಿ. ನನಗದು ಗೊತ್ತಿಲ್ಲ ಕ್ಲಿಯರಾಗಿ. ನಾನೇನು ತೋರಿಸ್ತಾ ಇದ್ದೀನಿ ಅಷ್ಟು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ನನಗದು ಗೊತ್ತಿಲ್ಲ. ನಿಮ್ಮ ಕೈಲಾದರೆ ನೀವು ಕೊಡ್ರಿ. ಸಿಂಪಲಾಗಿ ಹೇಳ್ತೀನಿ ಗೈಸ್, ಯೂಟ್ಯೂಬಲ್ಲಿ ಲಕ್ಷ ದುಡ್ಡು ಬರುತ್ತೆ. ಎಷ್ಟು ಜನ ಸಬ್ಸ್ಕ್ರೈಬರ್ಸಿಗೆ 10% ಆದರೂ ವಾಪಸ್ ಕೊಡ್ತಾ ಇದ್ದೀರಾ? ಸರಿ ಆಯಿತು ಅಂತಲೇ ಅಂದ್ಕೊಳ್ಳೋಣ, ನಾನು 100 ಕದ್ಬಿಟ್ಟು 50 ವಾಪಸ್ ಕೊಡ್ತಾ ಇದ್ದೀನಿ ಅಂತ. ಎಷ್ಟೊಂದು ಜನ 100 ಕದ್ಬಿಟ್ಟು 100 ಇಕ್ಕೊಂತವ್ರೆ, ಮನೆ ಕಟ್ಕೊತವ್ರೆ, ಗಾಡಿಗಳು ತೊಗೊತಾರೆ, ಮದುವೆ ಮಾಡ್ಕೊತವ್ರೆ, ಏನೇನೋ ಆಗ್ತಾವ್ರೆ. ಇದು ಯಾರನ್ನೂ ಟಾರ್ಗೆಟ್ ಮಾಡಿ ಹೇಳಿಲ್ಲ, ಸಿಂಪಲ್ ಒಂದು ಫ್ಲೋನಲ್ಲಿ ಹೇಳಿರೋದು. ಆಮೇಲೆ ಅದು ಕಾಂಟ್ರವರ್ಸಿ ಮಾಡ್ಬಿಡ, ಅದು ಕಾಂಟ್ರವರ್ಸಿ ಮಾಡಿಬಿಟ್ರಿ. ಸಿಂಪಲ್ ಒಂದು ಲೈಫ್ ಸೈಕಲ್ ಏನಿರುತ್ತೆ ಅದ್ರ ಮೇಲೆ ಹೇಳಿದ್ದು ನಾನು. ಸೊ ಅರ್ಥ ಮಾಡ್ಕೊಳ್ರಿ, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದೀಸ್ ಗೈಸ್. ನನಗೆ ಬರೋ ದುಡ್ಡನ್ನ ಇದ್ರಲ್ಲಿ ಬರುತ್ತೆ, ಇದ್ರಲ್ಲಿ ಕೊಡ್ತೀನಿ. ಅದ್ರಲ್ಲಿ ಫಾಲೋವರ್ಸ್ ಬರ್ತಾ ಇದ್ದಾರೆ, ನಾನು ಕೇಳಿಲ್ಲ ಫಾಲೋ ಮಾಡಿ ಅಂತ. ನನ್ನನ್ನು ಪ್ರೀತಿಸಿ ಅಥವಾ ನನ್ನ ವೀಡಿಯೋಸ್ ನೋಡಿ ಅಥವಾ ಅವ್ರಿಗೇನೋ ಇಷ್ಟ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಫಾಲೋ ಮಾಡಿ ಅಂತ ಕೇಳ್ಕೊಂಡು ಫಾಲೋ ಮಾಡಿಸ್ಕೊತಾ ಇದ್ದಾರೆ. ನಾನು ಅಷ್ಟೊಂದು ಮಾಡ್ತಾ ಇಲ್ಲ ಗೈಸ್, ಅರ್ಥ ಮಾಡ್ಕೊಳ್ರಿ. ಇನ್ಸ್ಟಾಗ್ರಾಮಲ್ಲಿ ನನಗೆ 0 ಅರ್ನಿಂಗ್, ನನಗೆ ಯಾವುದೇ ಥರ ಅರ್ನಿಂಗ್ ಇಲ್ಲ ಇನ್ಸ್ಟಾಗ್ರಾಮಿಂದ. ವಿಷನ್ ಬ್ರೋ ಬಗ್ಗೆ, ವಿಷನ್ ಬ್ರೋ ನನ್ನ ಹತ್ರ ಇವಾಗಲೂ ಚೆನ್ನಾಗಿ ಪರಿಚಯ ಇದ್ದಾರೆ. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ, ಇಬ್ಬರು ಸೇರ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಐ ಲೆಟ್ ಯು ನೋ ಫ್ಯೂಚರಲ್ಲಿ.